ಶ್ರೀ ಗುರುಭ್ಯೋ ನಮಃ. ಭಗವಂತ ಎಲ್ಲ ಶಬ್ದಗಳಿಂದಲೂ ವಾಚ್ಯ ಅಂತ ಆಗಿಬಿಟ್ರೆ ಕರ್ಮಾದಿಗಳನ್ನು ನಾವು ತಿಳ್ಕೊಳ್ಳುವುದು ಹೇಗೆ? ಕರ್ಮಾದಿಗಳನ್ನು ಹೇಳುವಂಥ ಯಾವುದೇ ಶಬ್ದವೇ ಇಲ್ಲದೆ ಇರಬೇಕಾದಿತ್ತು ಅಂತ ಒಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಈ ಹಿಂದಿನ 180ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟಿದ್ದಾರೆ. ಮುಖ್ಯ ವೃತ್ತಿ ಮತ್ತೆ ಪರಮ ಮುಖ್ಯ ವೃತ್ತಿ ಅಂತ ಎರಡಿವೆ. ಕರ್ಮ, ಕಾಲ, ಉಳಿದ ದೇವತೆಗಳು, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಲೋಕದಲ್ಲಿ ಏನೊಂದು ರೂಢಿ, ಯೋಗ ಇತ್ಯಾದಿ ಇವೆ. ಅದ್ಯಾವುದನ್ನು ನಾವು ಕೈ ಬಿಡೋದಿಲ್ಲ, ಅದೆಲ್ಲವೂ ಇದ್ದೇ ಇರ್ತದೆ. ಅದನ್ನು ಇಟ್ಕೊಂಡೇ ಅದೇ ಶಬ್ದಗಳಿಂದ ಪರಮ ಮುಖ್ಯತೆಯ ಹರಿಹಿ ಉದಿತ. ಇದು 180ನೇ ಗದ್ಯ ಭಾಗದ ವಾಕ್ಯ. ಅಬಾಧಿತ್ವ, ಯಾವುದನ್ನು ಕೈ ಬಿಡದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನೇ ಹೇಳಲ್ಪಟ್ಟಿದ್ದಾನೆ ಅಂತ ಅದರ ಅರ್ಥ ಆಗ್ತದೆ. ತಥಾಚನ ಕರ್ಮಾದಿ ಲೋಪದೋಷ, ಕರ್ಮಾದಿಗಳೇ ಇಲ್ಲದೆ ಇರಬೇಕಾದಿತ್ತು, ಕರ್ಮಾದಿಗಳು ಯಾವ ಪ್ರಮಾಣದಿಂದಲೂ ನಮಗೆ ಸಿದ್ಧ ಆಗದೆ ಇರಬೇಕಾದಿತ್ತು ಅನ್ನೋ ಪ್ರಶ್ನೆಗೆ ಅವಕಾಶ ಇಲ್ಲ. ಮುಂದೆ 181ನೇ ಗದ್ಯ ಭಾಗ. ಅವಯವಾನಾಂ ಅವಯವವಾಚಕತ್ವಂ ಉಪೇತ್ಯೈವ ಶಬ್ದಸ್ಯ ಹರೋ ವ್ಯುತ್ಪತ್ತಿ ಅಂಗೀಕಾರೇಣ ನ ಯೋಗ ಅಸಂಭವ ದೋಷೋಪಿ. ಅಲ್ಲಿ 180ನೇ ಗದ್ಯ ಭಾಗದಲ್ಲಿ ಇನ್ನೊಂದು ಪ್ರಶ್ನೆ ಮಾಡಿದ್ರು. ಕರ್ಮಾದಿಗಳೇ ಇಲ್ಲದೆ ಇರಬೇಕಾದಿತ್ತು ಅಂತ ಒಂದು ಪ್ರಶ್ನೆ. ಇನ್ನೊಂದು, ಈ ಯೋಗ ವೃತ್ತಿಯಿಂದ ನಾವು ಏನನ್ನಾದರೂ ಒಂದನ್ನು ಹೇಳಬೇಕಾದ್ರೆ ಆ ಯೋಗ ಅನ್ನೋದು ಧಾತು ಮತ್ತು ಪ್ರತ್ಯಯ ಇವೆರಡನ್ನೂ ಅವಲಂಬಿಸಿರ್ತದೆ. ಉದಾಹರಣೆಗೆ ಪಾಚಕ ಅನ್ನುವ ಶಬ್ದ, ಪಚ ಧಾತು ಮತ್ತು ಅಕ ಅನ್ನುವ ಪ್ರತ್ಯಯ. ಹೀಗೆ ಯಾರು ಪಾಕವನ್ನು ಮಾಡ್ತಾನೋ ಅವನಿಗೆ ಪಾಚಕ ಅನ್ನಬೇಕು ಅಂತ. ಪಾಚಕ ಎಂಬ ಶಬ್ದ ಯೋಗ ವೃತ್ತಿಯಿಂದ ಅಡಿಗೆ ಮಾಡುವವನನ್ನು ಹೇಳಬೇಕಾದ್ರೆ ಪಚಧಾತು ಅಡಿಗೆ ಮಾಡುವ ಕ್ರಿಯೆಯನ್ನು ಹೇಳಬೇಕು. ಆಮೇಲೆ ಅಕ ಎಂಬ ಪ್ರತ್ಯಯ ಕರ್ತೃವನ್ನು ಹೇಳಬೇಕು. ಅವೆರಡೂ ಸೇರಿದಾಗ ಪಾಚಕ ಎಂಬ ಶಬ್ದ ಅಡಿಗೆ ಮಾಡುವವನು ಹೇಳಬಲ್ಲದು. ಆದ್ರೆ ಈಗ ನೀವು ಹೇಳ್ತಾ ಇದ್ದೀರಿ ಪಚ ಎಂಬ ಧಾತುವು ಭಗವಂತನನ್ನು ಹೇಳ್ತದೆ, ಅಕ ಎಂಬ ಪ್ರತ್ಯಯವೂ ಕೂಡ ಭಗವಂತನನ್ನು ಹೇಳ್ತದೆ. ಅಂದ್ರೆ ಮತ್ತೆ ಯೋಗ ವೃತ್ತಿಯಿಂದ ಭಗವಂತ ವಾಚ್ಯ ಆಗೋದು ಹೇಗೆ? ಅವೆರಡನ್ನು ಸೇರಿಸಿ ಭಗವಂತ ವಾಚ್ಯ ಆಗೋದು ಹೇಗೆ ಅಂತ ಹೀಗೆ ಒಂದು ಪ್ರಶ್ನೆ ಬಂದಿತ್ತು. ಪದೇಶು ಅವಯವಾನಾಮಪಿ ವಿಷ್ಣುವಾಚಿತ್ವೆ. ಪದದಲ್ಲಿರುವಂತಹ ಅವಯವಗಳು ಅಂದ್ರೆ ಧಾತು, ಪ್ರತ್ಯಯ ಮೊದಲಾದ ಅವಯವಗಳು ಕೂಡ ವಿಷ್ಣುವನ್ನೇ ಹೇಳ್ತವೆ ಅಂತಾದ್ರೆ ಭಗವಂತನಲ್ಲಿ ಯೋಗ ಕೂಡುವುದು ಹೇಗೆ ಅಂತ ಹೀಗೊಂದು ಪ್ರಶ್ನೆಗೂ ಕೂಡ ಕರ್ಮವಾಚ್ಯಶ್ಚ ಅನ್ನೋ ಶಬ್ದದಿಂದಲೇ ಉತ್ತರ ಕಂಡುಕೋಬೇಕು. ಈ ಅವಯವಗಳು ಧಾತು, ಪ್ರತ್ಯಯ ಮೊದಲಾದ ಅವಯವಗಳು ಅನ್ಯವಾಚಕವೇ ಆಗಿವೆ, ನಾವು ಅದನ್ನು ಒಪ್ತೇವೆ. ಅನ್ಯ ಅಂದ್ರೆ ಭಗವಂತನನ್ನು ಬಿಟ್ಟು ಬೇರೆ ಧಾತು, ಪ್ರತ್ಯಯ ಇತ್ಯಾದಿಗಳನ್ನು ಹೇಳ್ತವೆ. ಉಪೇತ್ಯವ, ಅದನ್ನು ಒಪ್ಕೊಂಡೇ ಇದ್ದೇವೆ. ಒಪ್ಕೊಂಡೂ ಕೂಡ ಅಂದ್ರೆ ಮುಖ್ಯ ವೃತ್ತಿಯಿಂದ ಅವು ಬೇರೆಯವರನ್ನು ಹೇಳ್ತವೆ. ಆದ್ರೆ ಪರಮ ಮುಖ್ಯ ವೃತ್ತಿಯಿಂದ ಆ ಅವಯವಗಳು ಕೂಡ ಭಗವಂತನನ್ನು ಹೇಳ್ತವೆ. ಅವಯವಗಳ ಸಂಗಮ ರೂಪವಾದಂಥ ಈ ಪಾಚಕ, ಕರ್ತ ಮೊದಲಾದ ಎಲ್ಲಾ ಶಬ್ದಗಳು ಕೂಡ ಭಗವಂತನನ್ನು ಹೇಳ್ತವೆ. ಆದ್ರಿಂದ ಅವು ಬೇರೆಯವರಿಗೂ ವಾಚಕನೇ ಆಗಿದೆ. ನಮ್ಮ ಮೂಲ ಅಭಿಪ್ರಾಯ ಎಷ್ಟು, ಎಲ್ಲಾ ಶಬ್ದಗಳು ಕೂಡ ಬೇರೆಯವರಿಗೂ ವಾಚಕ ಆಗಿವೆ. ಬೇರೆಯವರಿಗೂ ವಾಚಕ ಆಗೇ ಇಲ್ಲ ಅಂತೇನಿಲ್ಲ, ಅವರಿಗೆ ವಾಚಕ ಆಗಿಯೇ ಅವು ಮತ್ತೊಬ್ಬರಿಗೂ ಕೂಡ ವಾಚಕ ಆಗಿವೆ ಅಂತ ತಿಳ್ಕೊಳ್ಬೇಕು. ಅದರಿಂದ ಈ ಭಗವಂತನಲ್ಲಿ ಮುಖ್ಯ ಯೋಗ, ಮಹಾಯೋಗ, ಅದು ಅಸಂಭಾವಿತ ಅನ್ನುವ ಪ್ರಶ್ನೆಗೆ ಅವಕಾಶ ಇಲ್ಲ. ಕರ್ಮ ನಿರ್ಣಯದಲ್ಲಿ ಬ್ರಹ್ಮತರ್ಕದಲ್ಲಿ ಒಂದು ವಾಕ್ಯವನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಗೊಳ್ತಾ ಇದ್ದಾರೆ ಈ ಸದ್ಯಕ್ಕೆ. ರೂಢಿಯೋಗೋ ವಿನಾ ಕಶ್ಚಿನ್ ನೈವಾರ್ಥೋ ವೇದಗೋ ಭವೇತ್, ತಥಾಪಿ ಯೌಗಿಕೋ ಮುಖ್ಯ ಸರ್ವತ್ರಾಸ್ತಿ ಸ ವೈದಿಕೆ, ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೆ ರೂಢಿಕಲ್ಪನಾ ಇತಿ. ಇದು ಬ್ರಹ್ಮತರ್ಕದ ಮಾತು. ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಒಂದು ಮಾತು. ವೇದಕ್ಕೆ ಅನೇಕ ಅರ್ಥಗಳನ್ನ ಹೇಳುವುದು ಸಾಧ್ಯ ಇದೆ ಅಂತಲೇ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ವಾಸುದೇವ ಅನ್ನೋ ಶಬ್ದವನ್ನ ಪ್ರತಿಪಾದನೆ ಮಾಡುವಂತಹ ಒಂದು ಪ್ರಸಂಗ. ಆ ಮಾತಿಗೆ ಏನರ್ಥ ಅಂದ್ರೆ ರೂಢಿ ಮತ್ತು ಯೋಗ
ಯೋಗ ಅಂದ್ರೆ ಆ ಶಬ್ದದ ಅವಯವಗಳಿಂದ ಲಭ್ಯವಾಗುವಂತಹ ಅರ್ಥ. ರೂಢಿ ಅಂದ್ರೆ ಲೋಕದಲ್ಲಿ ಯಾವ ಅರ್ಥದಲ್ಲಿ ಆ ಶಬ್ದ ರೂಢವಾಗಿದೆ ಅಂತ ಅನ್ನೋದು ಮುಖ್ಯ. ಈ ರೂಢಿ ಮತ್ತು ಯೋಗ ಇವುಗಳು ಎರಡೂ ಕೂಡ ನಮಗೆ ಗಮನದಲ್ಲಿ ಇದ್ದೇವೆ, ನಾವು ಅದನ್ನು ತಳ್ಳಿ ಹಾಕೋದಿಲ್ಲ. ಅದಿಲ್ಲದೆ, ರೂಢಿ ಮತ್ತು ಯೋಗವಿಲ್ಲದೆ ಯಾವ ಅರ್ಥವೂ ಕೂಡ ವೇದದಲ್ಲಿ ಇಲ್ಲ. ಕಶ್ಚಿತ್ ನೈವಾರ್ಥೋ ವೇದಗೋಪವೇತ್, ವೇದದಲ್ಲಿ ಅರ್ಥ ನಿರೂಪಣೆ ಇಲ್ಲ. ಅದರಲ್ಲಿ ತತ್ರಾಪಿ ಯೌಗಿಕೋ ಮುಖ್ಯ, ಯೌಗಿಕಾರ್ಥ ಅಂತ ಅನ್ನೋದು ಅವುಗಳಲ್ಲಿ ಮುಖ್ಯ. ಸರ್ವತ್ರಾಸ್ತಿ ಸವೈದಿಕೆ, ಅದು ವೇದದಲ್ಲಿ ಎಲ್ಲ ಶಬ್ದಗಳಿಗೂ ಕೂಡ ಆ ವೈದಿಕಾರ್ಥ ಅಂತ ಅನ್ನೋದು ಇದ್ದೇ ಇರ್ತದೆ. ಅನವಸ್ಥಾ ನಿವೃತ್ತರ್ಥಂ, ಅನವಸ್ಥಾ ದೋಷ ಪರಿಹಾರಕ್ಕಾಗಿ ಕೊನೆಗೆ ಆ ಯೌಗಿಕ ಶಬ್ದಗಳಿಗೂ ಕೂಡ ಒಂದು ರೂಢಿಯನ್ನ ನಾವು ಒಪ್ಪುತ್ತೇವೆ. ಜ್ಞಾತೆ ವಿಶೇಷ ವಿಜ್ಞಾನಂ ವ್ಯವಹಾರೋಪಿ ರೂಢಿತಃ ಇದು ಬ್ರಹ್ಮತರ್ಕೆ. ಆ ಕೊನೆಯದು 4ನೇ ವಾಕ್ಯವನ್ನು ನಾನು ಓದಿದೆ. ಅದು ಈ ತತ್ವಮಂಜರಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು 3ನೇ ಕೊಟ್ಟಿದ್ದಾರೆ. ಪ್ರಸಂಗವಶಾತ್ 4ನೇದನ್ನು ಕೂಡ ನಾನು ಓದಿ ಮುಗಿಸಿದೆ ಅಷ್ಟೆ. ಈ ಯೌಗಿಕಾರ್ಥವೇ ಮುಖ್ಯ ಅಂತ ಬಂತು. ಅನವಸ್ಥಾ ದೋಷವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಯೌಗಿಕ ಶಬ್ದಗಳಿಗೂ ಕೂಡ ರೂಢಿಯನ್ನು ನಾವು ಒಪ್ತೀವಿ ಅಂತ ತೋರಿಸಿದ್ದಾರೆ ಅಲ್ಲಿ ಬ್ರಹ್ಮತರ್ಕದಲ್ಲಿ. ಅದು ಹೇಗೆ ಅಂದ್ರೆ, ಈ ಶಬ್ದಗಳಿಗೆ ನಾವು ಅವಯವದ ಅರ್ಥಗಳನ್ನು ತೋರಿಸ್ತೇವೆ. ಒಂದು ದೊಡ್ಡ ಶಬ್ದ ಇದ್ರೆ ಆ ದೊಡ್ಡ ಶಬ್ದವು ಅದ್ರ ಧಾತು ಏನನ್ನು ಹೇಳ್ತದೆ, ಅದರ ಪ್ರತ್ಯಯ ಏನನ್ನು ಹೇಳ್ತದೆ, ಇದನ್ನೆಲ್ಲ ತೋರಿಸ್ತೇವೆ. ಅದಾದ್ಮೇಲೆ ಯೋಗದಿಂದ ಅರ್ಥವನ್ನು ಹೇಳ್ತೇವೆ. ಈಗಿಲ್ಲಿ ಪ್ರಶ್ನೆ, ಆ ಅವಯವಗಳಿಗೆ ಒಂದು ಯಾವುದೋ ಅರ್ಥವನ್ನು ನಾವು ಹೇಳಿದ್ವಿ. ಆ ಅವಯವಗಳಿಗೆ ಮತ್ತೇನರ್ಥ ಅಂತ ಹೀಗೆಲ್ಲ ಮತ್ತೆ ಪ್ರಶ್ನೆಗಳು ಬರ್ತಾ ಹೋದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗಿ ನಾವು ಪ್ರಯತ್ನ ಪಟ್ರೆ ಅನವಸ್ಥಾ ದೋಷ ಬರ್ತದೆ. ಇದನ್ನ ಪೂರ್ಣವಾಗಿ ನಾವಿಲ್ಲಿ ವಿವರಿಸೋದು ಬೇಡ, ಅದು ಮುಖ್ಯ. ಮತ್ತೊಂದು ಕಡೆ ಮುಂದೆ ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಬರ್ತದೆ. ಯೌಗಿಕ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಅವಯವಗಳ ಅರ್ಥ ಏನು ಅಂತ ಪ್ರಶ್ನೆ ಬರ್ತದೆ. ಆ ಅವಯವಗಳಿಗೆ ಏನರ್ಥ ಅಂತ ಪ್ರಶ್ನೆ ಬಂದ್ರೆ ಆ ಅವಯವ ಏನನ್ನು ಹೇಳ್ತದೆ ಅಂತ ನೋಡ್ಬೇಕಾಗ್ತದೆ. ಆ ಅವಯವ ಹೀಗೆಲ್ಲ ನಾವು ಪ್ರಶ್ನೆ ಮಾಡ್ತಾ ಹೋದಾಗ, ಅದು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅನವಸ್ಥಾ ದೋಷ ಬಂದಿತ್ತು. ಇದನ್ನು ಪರಿಹಾರ ಮಾಡ್ಲಿಕ್ಕಾಗಿ ಒಂದು ಕಡೆ ರೂಢಿಯನ್ನ ಒಪ್ತಾರೆ. ರೂಢಿಯನ್ನು ಒಪ್ಪಿದ್ರೆ ಇಂಥ ಶಬ್ದಕ್ಕೆ ಇಂಥ ಅರ್ಥದಲ್ಲಿ ರೂಢಿ ಇದೆ ಅಂತ ಹೇಳಿದಾಗ, ರೂಢಿ ಎಲ್ಲಿದೆಯೋ ಅಲ್ಲಿ ಈ ನಮ್ಮ ಸ್ವೀಕಾರ, ನಮ್ಮ ಆಲೋಚನಾ ಸರಣಿ ಅದು ಅಲ್ಲಿಗೆ ನಿಲ್ತದೆ. ನಿಂತಿದ್ರಿಂದ ಅನವಸ್ಥಾ ದೋಷ ಬರೋದಿಲ್ಲ. ಅನವಸ್ಥಾ ನಿವೃತ್ತರ್ಥಂ ಯೌಗಿಕೆ ರೂಢಿ ಕಲ್ಪನಾ. ಅದರಿಂದ ನಾವು ಬಹಳ ಮುಂದೆ ಹೋಗೋದಿಲ್ಲ. ಯಾವ ಶಬ್ದಕ್ಕೆ ಯಾವ ಅರ್ಥದಲ್ಲಿ ಯೌಗಿಕ ಅರ್ಥವನ್ನು ಹೇಳ್ತೇವೋ ಅಲ್ಲಿಯ ರೂಢಿಯನ್ನು ಒಪ್ತೇವೆ. ರೂಢಿಯನ್ನು ನಾವು ಬಿಟ್ಟಿಲ್ಲ. ರೂಢಿ ಮತ್ತು ಯೋಗ ಅಂತ ಅನ್ನೋದು ಮುಖ್ಯ ಯೋಗ, ಮುಖ್ಯ ರೂಢಿ, ಹಾಗೆ ಪರಮ ಮುಖ್ಯ ಯೋಗ, ಪರಮ ಮುಖ್ಯ ರೂಢಿ ಅಂತ ಎರಡಿದೆ. ಯಾವುದೊಂದು ಶಬ್ದವೂ ಕೂಡ ಕರ್ಮ ಎಂಬ ಶಬ್ದ ಅಂದ್ರೆ ಕಾರ್ಯ ಅಂತ ಅರ್ಥ, ಕೆಲಸ ಅಂತ ಅರ್ಥ. ಆ ಕೆಲಸ ಎಂಬ ಶಬ್ದಕ್ಕೆ ರೂಢಿಯಿಂದ ಕರ್ಮ, ನಾವು ಮಾಡುವ ಕೆಲಸ ಅಂತ ಅರ್ಥ ಇದ್ದೇ ಇದೆ, ರೂಢಿ ಇದೆ. ಕರ್ಮ ಎಂಬ ಶಬ್ದಕ್ಕೇನೆ ಕರ್ ಎಂದ್ರೆ ಧಾತು ಅಂತ ಅರ್ಥ. ಕರ್ ಎಂಬುದೊಂದು ಕ್ರಿಯಾಪದ, ಅದಕ್ಕೆ ಮ ಅನ್ನೋದೊಂದು ಪ್ರತ್ಯಯ. ಇಷ್ಟವೆಲ್ಲ ಸೇರಿ ಅವು ಆ ಕ್ರಿಯೆಯನ್ನು ಹೇಳ್ತವೆ. ಹೀಗೆ ಕರ್ಮ ಎಂಬ ಶಬ್ದ ಯೋಗದಿಂದ ಮತ್ತು ರೂಢಿಯಿಂದ ಒಂದು ಕ್ರಿಯೆಯನ್ನು ಹೇಳ್ತದೆ. ಇದನ್ನ ನಾವೆಂದು ತಳ್ಳಿ ಹಾಕೋದಿಲ್ಲ. ಇದನ್ನು ತಳ್ಳಿ ಹಾಕಿ ವೇದದಲ್ಲಿ ಸರ್ವಶಬ್ದ ವಾಚ್ಯ ಭಗವಂತ ಅಂತ ನಾವು ಹೇಳುವವರಲ್ಲ. ಇದನ್ನೆಲ್ಲ ಇಟ್ಕೊಂಡೇ ಇದ್ದೀವಿ. ಆದ್ರೆ ಇದು ಮುಖ್ಯ ಯೋಗ, ಮುಖ್ಯ ರೂಢಿ. ಇದಕ್ಕಿಂತ ದೊಡ್ಡದಾಗಿ ಪರಮ ಮುಖ್ಯ ಯೋಗ, ಪರಮ ಮುಖ್ಯ ರೂಢಿ ಅಂತಿದೆ. ಅದು ನಾವು ನೋಡುವ ವ್ಯಾಕರಣ, ನಾವು ನೋಡುವ ರೂಢಿಗಳಿಂದ ತಿಳಿಯುವುದಲ್ಲ. ಮಹಾವ್ಯಾಕರಣ ಮೊದಲಾದ ವ್ಯಾಕರಣಗಳಿಂದ ತಿಳಿಬೇಕು. ಅನೇಕ ಕಡೆ ಪುರಾಣಗಳೇ ಆ ಶಬ್ದಕ್ಕೆ ಏನ್ ಅರ್ಥ ಅಂತ ತಿಳಿಸ್ತಿರ್ತಾವ. ಎಷ್ಟೋ ಕಡೆ ಪುರಾಣಗಳೇ ಆ ನಿರ್ವಚನವನ್ನು ತೋರಿಸಿರ್ತೇವೆ. ಪುರಾಣಗಳಲ್ಲಿ ವ್ಯಾಸರು ಆ ನಿರ್ವಚನವನ್ನು ತೋರಿಸಿರ್ತಾರೆ. ಮತ್ತೆ ವ್ಯಾಸ ನಿರುಕ್ತಿ ಮೊದಲಾದ ಗ್ರಂಥಗಳಿವೆ, ಆಚಾರ್ಯರು ಅದನ್ನ ಅಲ್ಲಲ್ಲಿ ಉದ್ಧರಿಸಿರ್ತಾರೆ. ಅವುಗಳೆಲ್ಲದರ ಮೂಲಕ ಪರಮ ಮುಖ್ಯ ಯೋಗ ಮತ್ತು ಪರಮ ಮುಖ್ಯ ರೂಢಿಯನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ಯೌಗಿಕ ಶಬ್ದಗಳಿಗೂ ಕೂಡ ರೂಢಿ ಇದ್ದೇ ಇದೆ.
ಅದರಿಂದ ಯೋಗ ಸಾಧ್ಯ ಇಲ್ಲ ಅಂತ ಹೇಳ್ಬೇಡಿ. ಭಗವಂತನಲ್ಲಿ ಮಹಾಯೋಗ ಅಂತನೂ ಸಾಧ್ಯವೇ ಆಗಿದೆ. ಇದು ಕರ್ಮ ನಿರ್ಣಯದಲ್ಲಿ ಬಂದಿದೆ. ರೂಢಿಮೇವ ಸಮಾಶ್ರಿತ್ಯ ವಿಭಜ್ಯಾರ್ಥಾನ್ ಯಥಾಕ್ರಮಂ ನಿರ್ದೋಷ ಗುಣಪೂರ್ತ್ಯರ್ಥಂ ವಿಷ್ಣು ಯೋಗಾರ್ಥಮಾನಯೇತ್ ಪಶ್ಚಾದೇವ ಯಥಾಯೋಗಂ ಇತರೇಶ್ವಪಿ ಸನ್ನಯೇತ್ ಇತ್ಯುಕ್ತೆ. ಇದು ಋಗ್ಭಾಷ್ಯದಲ್ಲೇ ಆಚಾರ್ಯ ಹೇಳಿರುವಂತಹ ಒಂದು ಮಾತು. ರೂಢಿಮೇವ ಸಮಾಶ್ರಿತ್ಯ, ಏನು ಲೋಕದಲ್ಲಿ ರೂಢಿ ಇದೆ ಆ ರೂಢಿಯನ್ನೇ ಅವಲಂಬಿಸಿಕೊಂಡು ಅದನ್ನು ತಳ್ಳಿ ಹಾಕದೆ, ಅರ್ಥಾನ್ ವಿಭಜ್ಯ ಯಥಾಕ್ರಮಂ, ಅವುಗಳ ಅವಯವಾರ್ಥಗಳನ್ನು ಕೂಡ ವಿಭಜ್ಯ ಅಂದ್ರೆ ವಿಭಾಗ ಮಾಡಿ ವಿಷ್ಣುವಿನಲ್ಲಿ ಯೋಗದ ಅರ್ಥವನ್ನು ಹೇಳ್ತೇವೆ. ಆ ಧಾತು ಆ ಪ್ರತ್ಯಯಗಳು ಏನು ಅರ್ಥವನ್ನು ಹೇಳ್ತವೆ ಅಂತ ಅನ್ನೋದನ್ನ ವಿಷ್ಣುವಿನಲ್ಲಿ ಹೋಗಿ ನಾವು ತಲುಪಿಸ್ತೇವೆ, ಮುಟ್ಟಿಸ್ತೇವೆ. ಅದ್ಯಾಕೆಂದ್ರೆ ನಿರ್ದೋಷ ಗುಣಪೂರ್ತ್ಯರ್ಥಂ, ಅಲ್ಲಿ ಪ್ರಿಂಟ್ ತಪ್ಪಾಗಿದೆ, ವಿದೋಪ ಗುಣಪೂರ್ತ್ಯರ್ಥಂ ಅಂತಾಗಿದೆ. ಅದನ್ನು ತಿದ್ಕೋಬೇಕು ಕೇಳುವವರು. ನಿರ್ದೋಷ ಗುಣಪೂರ್ತ್ಯರ್ಥಂ, ಭಗವಂತ ನಿರ್ದೋಷ ಗುಣಪೂರ್ಣ ಅನ್ನೋದನ್ನ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಇದೆಲ್ಲವನ್ನು ನಾವು ಮಾಡ್ತೇವೆ. ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವಯೇವ ಹಿ ಅಂತ ಐತರೇಯ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ಸರ್ವನಾಮಾಹಮಸ್ಮೇಕ ಇತಿ ಜ್ಞಾನಂ ಮಮೋತ್ತಮಂ. ನಾನು ಸರ್ವನಾಮ ಅಂದ್ರೆ ಭಗವಂತ ಇದನ್ನು ಹೇಳ್ಕೊಂಡದ್ದು. ನಾನು ಸರ್ವಶಬ್ದ ವಾಚ್ಯ ಅಂತ ನೀವೆಲ್ಲರೂ ತಿಳ್ಕೊಳ್ಬೇಕು. ಆ ಥರ ತಿಳ್ಕೊಳ್ಳುವುದೇ ಬಹಳ ದೊಡ್ಡ ಜ್ಞಾನ, ನನಗೆ ಪ್ರೀತಿಕರವಾದ ಜ್ಞಾನ ಅಂತ ಅವನು ಹೇಳ್ತಾನೆ. ಯಾಕೆಂದ್ರೆ ಯಥ ಸರ್ವಗುಣತ್ವಂ ಸ್ಯಾತ್, ಭಗವಂತನಲ್ಲಿ ಸರ್ವಗುಣತ್ವ ಬರುವುದು, ಸರ್ವಗುಣ ಪರಿಪೂರ್ಣತ್ವ ಅನ್ನೋದು ಬರುವುದು ಅವನು ಸರ್ವಶಬ್ದ ವಾಚ್ಯನಾಗಿದ್ರೆ ಮಾತ್ರ. ಅದಕ್ಕೆ ಎಲ್ಲಾ ಶಬ್ದಗಳನ್ನು ಗೌಣಾನಿ ನಾಮಾನಿ, ಗುಣವಾಚಕವಾದ ನಾಮಗಳೆಲ್ಲವೂ ಕೂಡ ಅಂತ ಅದನ್ನ ವಿಷ್ಣು ಸಹಸ್ರನಾಮವು ಕೂಡ ಹೇಳಿದೆ. ಹೀಗೆ ನಿರ್ದೋಷ ಗುಣಪೂರ್ಣತ್ವವನ್ನ ಸಾಧನೆ ಮಾಡ್ಲಿಕ್ಕಾಗಿ, ದೋಷರಹಿತ ಭಗವಂತ ಗುಣಪೂರ್ಣ ಭಗವಂತ ಅಂತ ಸಾಧನೆ ಮಾಡ್ಲಿಕ್ಕಾಗಿ ಯೋಗಾರ್ಥವನ್ನ ಅವನಲ್ಲಿ ಮುಟ್ಟಿಸ್ಬೇಕು. ಪಶ್ಚಾದೇವ ಯಥಾ ಯೋಗಂ ಇತರೇಶ್ವಪಿ ಸನ್ನಯೇತ್, ಭಗವಂತನಲ್ಲಿ ಮೊದಲ ಆದ್ಯತೆ, ಆ ಭಗವಂತನ ಬಳಿಕ ಬೇರೆ ಲೌಕಿಕ ಪದಾರ್ಥಗಳು ಮತ್ತೆ ಉಳಿದ ದೇವತೆಗಳು ಇವೆಲ್ಲದರಲ್ಲಿಯೂ ಕೂಡ ಯಥಾಯೋಗಂ ಹೇಗೆ ಹೇಗೆ ಸಾಧ್ಯವೋ ಅಷ್ಟಷ್ಟು ಇತರೇಶ್ವಪಿ ಸನ್ನಯೇತ್, ಉಳಿದವರಲ್ಲೂ ಕೂಡ ಆ ಅರ್ಥವನ್ನ ನಾವು ಪ್ರತಿಪಾದನೆ ಮಾಡಬೇಕು. ಇತ್ಯುಕ್ತೆ ಹೀಗೆ ಹೇಳಿದ್ದಾರೆ. ಅಲ್ಲಿ ಯಥಾಯೋಗ್ಯವಾಗಿ ಅಂತ ಬಂದ್ರೆ ಅದನ್ನು ನಾವು ನಿಮ್ಗೆ ಮನವರಿಕೆ ಮಾಡ್ಕೊಳ್ಳಿಕ್ಕಾಗಿ ಒಂದು ಉದಾಹರಣೆ ಹೇಳ್ತೇನೆ. ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕ ಸನಾತನಃ, ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಆತ್ಮಶಬ್ದಕ್ಕೆ ಮುಖ್ಯಾರ್ಥ ಹರಿಯೇ. ಆದ್ರೆ ಇನ್ನೂ ಕೆಲವು ಅರ್ಥಗಳು ಇವೆ. ನಮ್ಮ ದೇಹ, ನಮ್ಮ ಮನಸ್ಸು, ಮತ್ತೆ ಬುದ್ಧಿ, ಆತ್ಮ, ಮತ್ತೆ ಚತುರ್ಮುಖ ಅಂತನೂ ಅರ್ಥ ಇದೆ. ಈ ಎಲ್ಲ ಅರ್ಥಗಳು ಬರುವುದು ಕ್ರಮವಾಗಿ. ಆದ್ರಿಂದ ಮುಖ್ಯಾರ್ಥ ಭಗವಂತ, ಆ ಬಳಿಕ ಉಳಿದೆಲ್ಲ ಅರ್ಥಗಳು ಕೂಡ ವಾಚ್ಯ ಆಗಿವೆ ಅಂತ ಅಲ್ಲಿ ಆತ್ಮಶಬ್ದದ ಒಂದು ಉದಾಹರಣೆ ಮೂಲಕ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ಭಗವಂತನೇ ಮುಖ್ಯಾರ್ಥ. ನಮ್ಮ ಮಧ್ಯ ದೇಹ ಅಂದ್ರೆ ಹೊಟ್ಟೆ, ಎದೆ ಇತ್ಯಾದಿಗಳು ಸೇರಿದಂತ ಒಂದು ಭಾಗ ಸಂದೇಹ ಅಂತಾರೆ ಅಂತ ಕಾಣಿಸ್ತದೆ. ಸಂದೇಹ ಮತ್ತು ಇಡೀ ದೇಹ, ಇಡೀ ದೇಹಕ್ಕೂ ಆತ್ಮ ಅಂತ ಹೆಸರಿದೆ. ಹೊಟ್ಟೆ, ಎದೆ ಇತ್ಯಾದಿಗಳನ್ನು ಒಳಗೊಂಡಂತ ನಮ್ಮ ಪ್ರಮುಖವಾದ ಭಾಗ ಮತ್ತು ಮನಸ್ಸು ಮತ್ತು ಬುದ್ಧಿ ಮತ್ತು ಜೀವರು ಮತ್ತು ಬ್ರಹ್ಮ, ಇವರೆಲ್ಲ ಬ್ರಹ್ಮಾಪ್ಯಮುಖ್ಯಾ ಕ್ರಮಶಃ ಉತ್ಕರ್ಷೋ ಹಿ ಆತ್ಮತಾ ಭವೇತ್. ಇಲ್ಲಿ ನೋಡಿ, ಕ್ರಮಶಃ ಉತ್ಕರ್ಷ ಅಂತ ಹೇಳಿದ್ದಾರೆ. ಪರಮಾತ್ಮ ಆದ ಬಳಿಕ ಲಕ್ಷ್ಮೀದೇವಿ ಇಲ್ಲಿ ಬಗ್ಗೆ ಬರಲಿಲ್ಲ. ಆದ್ರಿಂದ ಆದ್ರೂ ನಾವು ಇಲ್ಲಿ ಇಟ್ಕೋಬೇಕು ಅಂತ ಅರ್ಥ. ಪರಮಾತ್ಮನೇ ಮುಖ್ಯವಾಗಿ ವಾಚ್ಯ, ಅದಾದ ಬಳಿಕ ಲಕ್ಷ್ಮೀದೇವಿ ವಾಚ್ಯರು, ಅದಾದ್ಮೇಲೆ ಬ್ರಹ್ಮ ವಾಚ್ಯ, ಚತುರ್ಮುಖ ಬ್ರಹ್ಮ, ಅದಾದ್ಮೇಲೆ ಜೀವರು ವಾಚ್ಯರು, ಎಲ್ಲಾ ಜೀವರು. ಆತ್ಮ ಅಂತಿದ್ದಾನಲ್ಲ, ನಮ್ಮ ಒಂದು ಆತ್ಮ, ಅನಾದಿನಿತ್ಯವಾದ ಆತ್ಮ ಇದೆಯಲ್ಲ ಅದು. ಅದಾದ್ಮೇಲೆ ಈ ಬುದ್ಧಿ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ಕೊನೆಗೆ ದೇಹ. ಆದ್ರಿಂದ ದೇಹ ಅಂತ ಅನ್ನೋದು ಬಹಳ ಕೆಳಗಿರುವಂಥದ್ದು. ಅದರ ಮೇಲೆ ಮನಸ್ಸು, ಅದರ ಮೇಲೆ ಬುದ್ಧಿ, ಅದರ ಮೇಲೆ ಈ ಅನಾದಿನಿತ್ಯನಾದಂತಹ ಜೀವ, ಅದಾದ್ಮೇಲೆ ಚತುರ್ಮುಖ ಬ್ರಹ್ಮ, ಮತ್ತೆ ಲಕ್ಷ್ಮೀದೇವಿ, ಮುಂದೆ ಪರಮಾತ್ಮ.
ಕ್ರಮಶಃ ಉತ್ಕರ್ಷ ಅಂತ ಹೇಳಿದಾರೆ ಅದನ್ನು ಶಬ್ದ ಪ್ರಯೋಗ. ಅದಕ್ಕಾಗಿ ನಾನು ಇದನ್ನು ಹೇಳಿದೆ. ಪರಮಾತ್ಮನಿಗೆ ಎಷ್ಟು ಉತ್ಕರ್ಷ ಇದೆಯೋ ಆತ್ಮಶಬ್ದ ವಾಚ್ಯವಾದ ಅರ್ಥದ ಉತ್ಕರ್ಷ ಅಷ್ಟು ಲಕ್ಷ್ಮೀದೇವಿಗಿಲ್ಲ, ಚತುರ್ಮುಖ ಬ್ರಹ್ಮನಿಗಿಲ್ಲ. ಆಮೇಲೆ ಅದಕ್ಕಿಂತಲೂ ಕಡಿಮೆ ಉಳಿದ ಜೀವರಲ್ಲಿ, ಅದಕ್ಕಿಂತ ಕಡಿಮೆ ದೇಹದಲ್ಲಿ, ಹೀಗೆ ಅದನ್ನ ಇಟ್ಕೋಬೇಕು. ಇಲ್ಲೂ ಯಥಾಯೋಗಂ ಅಂತ ಬಂತಲ್ಲ, ಅದಕ್ಕಾಗಿ ಇದನ್ನು ಹೇಳಿದೆ. ಆತ್ಮಶಬ್ದವೇ ಆಗಲಿ, ಬ್ರಹ್ಮಶಬ್ದವೇ ಆಗಲಿ, ಬ್ರಹ್ಮಶಬ್ದನೂ ಕೂಡ ಹಾಗೇನೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ, ಎಲ್ಲಾ ಜೀವರು ಬ್ರಹ್ಮರೇ. ಬ್ರಹ್ಮ ಅಂತ ದೊಡ್ಡವರು ಅಂತ ಅರ್ಥ. ಆದ್ರೆ ಮುಕ್ತಿಗೆ ಹೋದವರು ಇನ್ನೂ ದೊಡ್ಡ ಬ್ರಹ್ಮರು, ಯಾಕಂದ್ರೆ ಅವರು ಮುಕ್ತಿಗೆ ಹೋಗಿ ತಲುಪಿದ್ದಾರೆ, ಉಳಿದವರೆಲ್ಲ ಇನ್ನೂ ಸಂಸಾರದಲ್ಲಿ ತೊಳಲಾಡ್ತಾ ಇದ್ದಾರೆ. ಪ್ರಕೃತಿ ಪರಮಂ ಬ್ರಹ್ಮ. ಬ್ರಹ್ಮ ಅಂದ್ರೆ ಎಲ್ಲಾ ಜೀವರು, ಪರಬ್ರಹ್ಮ ಅಂದ್ರೆ ಮುಕ್ತಿಗೆ ಹೋದವರು. ನೋಡ್ರಿ, ಅಲ್ಲಿ ಪರ ಅನ್ನೋ ಶಬ್ದ ಸೇರುತ್ತೆ. ಲಕ್ಷ್ಮೀದೇವಿಯನ್ನು ಹೇಳುವಾಗ ಪರಮಬ್ರಹ್ಮ ಅಂತ ಅನ್ಬೇಕು, ಪ್ರಕೃತಿ ಪರಮಂ ಬ್ರಹ್ಮ. ಇನ್ನು ಪರಮಾತ್ಮನನ್ನು ಹೇಳುವಾಗ ಪರಮ ಮಹತ್ ಬ್ರಹ್ಮ. ಬ್ರಹ್ಮ, ಪರಬ್ರಹ್ಮ, ಪರಮಬ್ರಹ್ಮ, ಪರಮ ಮಹತ್ ಬ್ರಹ್ಮ ಪರಮಾತ್ಮ. ಇದು ಬ್ರಹ್ಮಶಬ್ದವಾದದಿಂದ ಅವರೆಲ್ಲ ಹೇಗೆ ವಾಚ್ಯರಾಗ್ತಾರೆ ಅನ್ನೋದ್ರ ಬಗ್ಗೆ ತೋರಿಸಿದ್ದು. ಅದಕ್ಕೆ ಯಥಾಯೋಗಂ, ಎಲ್ಲೆಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಶಬ್ದವಾಚ್ಯತ್ವ ಇರ್ತದೆ ಅಂತ ಅರ್ಥ. ಅದಕ್ಕೆ ಐತರೇಯ ಭಾಷೆಯಲ್ಲೂ ಕೂಡ ವಿಷ್ಣುವನ್ನತು ಮುಖ್ಯತಃ. ಲಕ್ಷ್ಮೀದೇವಿಯು ವಾಯುವು ಸರ್ವಶಬ್ದ ವಾಚ್ಯರೇ, ಆದ್ರೆ ವಿಷ್ಣುವತ್ತು ಮುಖ್ಯವಾಗಿ ಅವರು ವಾಚ್ಯರಲ್ಲ. ವಿಷ್ಣು ಎಷ್ಟು ಮುಖ್ಯವಾಗಿ ವಾಚ್ಯನೋ ಅಷ್ಟು ಮುಖ್ಯರಲ್ಲ. ಇನ್ನು ಕೆಳಗೆ ಬಂದಾಗ ಕಡಿಮೆ ವಾಚ್ಯತ್ವ ಇದೆ ಅಂತ ಅರ್ಥ. ಇತ್ಯುಕ್ತೇ ಇತಿ ಭಾವ. ಮಹಾವ್ಯಾಕರಣಕ್ಕೂ ಮತ್ತೆ ಲೌಕಿಕ ವ್ಯಾಕರಣಕ್ಕೂ ಇದು ವ್ಯತ್ಯಾಸ. ರಾತ್ರಿ ಅಂತ ಶಬ್ದಕ್ಕೆ ರಾ ಅಂತ ಒಂದು ಧಾತು ಈಗಿನ ವ್ಯಾಕರಣದ ಪ್ರಕಾರ, ತ್ರಿ ಅಂತ ಒಂದು ಪ್ರತ್ಯಯ. ಯಾಕೆಂದ್ರೆ ರಾತ್ರಿ ಅನ್ನೋ ಶಬ್ದ ನಿಷ್ಪನ್ನ ಆಗ್ಬೇಕಾಗಿದೆ. ತ್ರಿ ಅನ್ನೋ ಪ್ರತ್ಯಯಕ್ಕೆ ಏನರ್ಥ ಅದು ಅವ್ರನ್ನ ಕೇಳಬೇಡಿ. ತ್ರಿ ಅನ್ನೋ ಅರ್ಥ ಏನೋ ಒಂದು ಅರ್ಥದಲ್ಲಿ ಬಂದಿದೆ, ಕೊಡ್ತದೆ, ಸುಖವನ್ನು ಕೊಡ್ತದೆ, ದುಃಖ ಪರಿಹಾರ ಮಾಡಿ ಸುಖವನ್ನು ಕೊಡ್ತದೆ ಅಂತ ಇಷ್ಟೇ ಅರ್ಥ. ಆದ್ರೆ ಮಹಾವ್ಯಾಕರಣದ ಪ್ರಕಾರ, ಮಹಾವ್ಯಾಕರಣ ಅಥವಾ ಪುರಾಣಗಳಲ್ಲಿ ಬಂದು ಬೇರೆ ಬೇರೆ ನಿಷ್ಪತ್ತಿಗಳು, ಐತರೇಯ ಭಾಷ್ಯದಲ್ಲಿ ಬಂದದ ಪ್ರಕಾರ ರತಿದತ್ವಾತ್ ಪೂರ್ವ ವಿಷ್ಣು ರಾತ್ರಿ ರೀತ್ಯ ಭಿದೀಯತೆ. ರಾ ಅಂತ ಧಾತು, ತ್ರಿ ಅಂತ ಪ್ರತ್ಯಯ ಅಂತ ಈಗಿನ ವ್ಯಾಕರಣ ಹೇಳಿದ್ರೆ, ರತಿ ಅಂತ ಅನ್ನುವುದು ಅಲ್ಲಿ ಮೂಲ ಶಬ್ದ, ಸುಖ ಅಂತ ಅರ್ಥ. ಅದಕ್ಕೆ ಆ ರತಿಯನ್ನ ರ ಕೊಡುವುದರಿಂದ ಭಗವಂತನೇ ರಾತ್ರಿ. ನೋಡಿ, ಅಲ್ಲಿ ವ್ಯರ್ಥ ಯಾವುದೂ ಆಗ್ಲಿಲ್ಲ. ರಾತ್ರಿ ಅನ್ನುವಲ್ಲಿ ರತಿ ಅಂದ್ರೆ ಸುಖ, ಅದೇ ರಾತಿ ಆಯ್ತು, ಬಹಳ ಸುಖ ಅನ್ನೋ ಅರ್ಥದಲ್ಲಿ ದೀರ್ಘ ಆಯ್ತು. ಅದನ್ನ ರ ಅಂದ್ರೆ ಕೊಡುವುದರಿಂದ, ಹೀಗೆ ಅಲ್ಲಿ ಯಾವುದೂ ವ್ಯರ್ಥ ಆಗ್ಲಿಲ್ಲ. ಇಂಥದ್ದು ಅನೇಕ ಕಡೆ ಇದೆ. ಈಗ ಉದಾಹರಣೆಗೆ ಆತ್ಮಶಬ್ದದ ಬಗ್ಗೆನೇ ಬ್ರಹ್ಮಶಬ್ದದ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಅಲ್ಲಿ ಆತ ಅಂತ ಧಾತು, ಬೃಹ ಅಂತ ಧಾತು, ಮನಿನ್ ಅಂತ ಪ್ರತ್ಯಯ. ಮನಿನ್ ಪ್ರತ್ಯಯಕ್ಕೆ ಏನರ್ಥ ಅದನ್ನ ವ್ಯಾಕರಣ, ಈಗಿನ ವ್ಯಾಕರಣ ಹೇಳೋದಿಲ್ಲ. ಆದ್ರೆ ಆಚಾರ್ಯರು ಅನೇಕ ಕಡೆ ತೋರಿಸಿರೋ ನಿಷ್ಪತ್ತಿ ಮತ್ತು ಮಹಾಭಾರತದಲ್ಲಿ ಬಂದ ನಿಷ್ಪತ್ತಿ ಪ್ರಕಾರ ಮನಿನ್ ಅನ್ನೋ ಧಾತುನು, ಮನಿನ್ ಅನ್ನೋದು ಪ್ರತ್ಯಯ ಅಲ್ಲ, ಅದು ಮ ಅನ್ನೋದಕ್ಕೂ ಅರ್ಥ ಇದೆ. ಆತತತ್ವಾಚ ಮಾತೃತ್ವಾತ್ ಪರಮ ಆತ್ಮೀತಿ ಪರಮೋಮತಃ. ಆತ್ ಅಂತಂದ್ರೆ ಎಲ್ಲ ಕಡೆ ವ್ಯಾಪ್ತ ಅಂತ ಅರ್ಥ, ಮಾತ್ರ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಈಗ ಎರಡಕ್ಕೂ ಅರ್ಥ ಇದೆ. ಅದು ಅರ್ಥ ಇಲ್ಲದ ಪ್ರತ್ಯಯ ಶಬ್ದ ಅಲ್ಲ ಅದು. ಇದು ಸಾಮಾನ್ಯವಾಗಿ ಮಹಾವ್ಯಾಕರಣಕ್ಕೂ ಮತ್ತೆ ಮಹಾವ್ಯಾಕರಣ ಅನ್ನೋ ದೃಷ್ಟಿಯಿಂದ, ಮಹಾವ್ಯಾಕರಣ ಅಂದ್ರೆ ಕೇವಲ ಮಹಾವ್ಯಾಕರಣ ಅನ್ನೋ ಗ್ರಂಥ ಅಲ್ಲ, ಪುರಾಣಗಳಲ್ಲಿ ತೋರಿಸಿದ ನಿಷ್ಪತ್ತಿ, ಅದಕ್ಕೂ ಈಗಿನ ವ್ಯಾಕರಣಕ್ಕೂ ಒಂದು ವ್ಯತ್ಯಾಸ. ಇಂಥವು ಕೆಲವು ವ್ಯತ್ಯಾಸ ಇವೆ, ಇನ್ನೂ ಅನೇಕ ಇವೆ. ಇದೊಂದು ನೆನಪಿಗೆ ಬಂದದ್ದು ಈಗ ಹೇಳಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.